ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ತಮಿಳುನಾಡಲ್ಲಿ ಮರಣ ಮೃದಂಗ ಬಾರಿಸಿದ ಫಿಂಗಲ್. ತಿರುವಣ್ಣಾಮಲೈನಲ್ಲಿ ಭೂಕುಸಿತಕ್ಕೆ 7 ಜನರ ದುರ್ಮರಣ, 4 ಮೃತದೇಹ ಪತ್ತೆ. ಸೈಕ್ಲೋನ್ ಪೀಡಿತ ತಮಿಳುನಾಡಲ್ಲಿ 7,000ಕ್ಕೂ ಹೆಚ್ಚು ಜನರ ಸ್ಥಳಾಂತರ, 147 ಆಶ್ರಯ ಶಿಬಿರಗಳನ್ನು ತೆರೆದ ಸ್ಟಾಲಿನ್ ಸರ್ಕಾರ. ಸುಮಾರು 500 ಮನೆಗಳ ನಿವಾಸಿಗಳಿಗೆ ಸಂಕಷ್ಟ, ಇನ್ನೆರಡು ದಿನ ಮಳೆ ಮುಂದುವರಿಯುವ ಸಾಧ್ಯತೆ. ರಾಜ್ಯದಲ್ಲೂ ಫಿಂಗಲ್ ಚಂಡಮಾರುತದ ಅಬ್ಬರ, 10 ಜಿಲ್ಲೆಗಳ ಶಾಲಾ ಕಾಲೇಜುಗಳಿಗೆ ಇವತ್ತು ರಜೆ ಘೋಷಣೆ. ಕೊಡಗಿನಲ್ಲಿ ರೆಡ್ ಅಲರ್ಟ್, ಶಿವಮೊಗ್ಗ, ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಣೆ. ರಾಜ್ಯ ರಾಜಧಾನಿ ಬೆಂಗಳೂರಲ್ಲೂ ಮರಗಳನ್ನು ಧರೆಗುರುಳಿಸಿದ ಫಿಂಗಲ್. ವೈಟ್ಫೀಲ್ಡ್, ಇಂದಿರಾನಗರ, ವಿಧಾನಸೌಧದ ಬಳಿ ಧರಾಶಾಹಿ. ಬಿಬಿಎಂಪಿ ಸಿಬ್ಬಂದಿಯಿಂದ ಮರಗಳ ತೆರವು ಕಾರ್ಯ. ದಕ್ಷಿಣ ಕನ್ನಡದ ಅದ್ಯಪಾಡಿಯಲ್ಲಿ ಭಾರೀ ಭೂಕುಸಿತ. ಮಂಗಳೂರು ವಿಮಾನ ನಿಲ್ದಾಣದಿಂದ ಹರಿದು ಬಂದ ಮಣ್ಣು ನೀರು. ಗುಡ್ಡದ ಕೆಳಭಾಗದಲ್ಲಿರುವ ಮನೆಗೆ ಹಾನಿ, ಉರುಳಿ ಬಿದ್ದ ವಿದ್ಯುತ್ ಕಂಬಗಳು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಫಿಂಗಲ್ ಅಬ್ಬರಕ್ಕೆ ಉರುಳಿ ಬಿದ್ದ ವಿದ್ಯುತ್ ಕಂಬಗಳು. ರಸ್ತೆ ಸಂಪರ್ಕ ಕಡಿತ, ತಗ್ಗು ಪ್ರದೇಶದ ಮನೆಗಳಿಗೆ ನುಗ್ಗಿದ ನೀರು. ಕೆಸರುಮಯವಾದ ರಸ್ತೆಯಲ್ಲಿ ಸವಾರರ ಪರದಾಟ. ಫಿಂಗಲ್ ಅಬ್ಬರಕ್ಕೆ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ರಸ್ತೆಗೆ ಉರುಳಿದ ಬಂಡೆ. ನಿರಂತರ ಮಳೆಗೆ ಭೂಕುಸಿತ ಉಂಟಾಗಿ ಅವಾಂತರ. ರಸ್ತೆಗೆ ಬಂಡೆ ಉರುಳಿದ ಪರಿಣಾಮ ಸಂಚಾರ ಅಸ್ತವ್ಯಸ್ತ. ನಾಲ್ಕು ದಿನಗಳ ಮಳೆಗೆ ಮಕಾಡೆ ಮಲಗಿದ ಕೈಗೆ ಬಂದ ಬೆಳೆ. ಕೋಲಾರ ಜಿಲ್ಲೆಯಲ್ಲಿ ರಾಗಿ, ಅವರೆ, ಟೊಮ್ಯಾಟೊ, ಹೂ ಬೆಳೆ ಲಾಸ್. ಮಂಡ್ಯದಲ್ಲಿ ನೆಲ ಕಚ್ಚಿದ ಭತ್ತದ ಬೆಳೆ. ತಲೆ ಮೇಲೆ ಕೈ ಹೊತ್ತು ಕುಳಿತ ಅನ್ನದಾತ. ಫಿಂಗಲ್ ಅಬ್ಬರಕ್ಕೆ ಮಂಡ್ಯ ಜಿಲ್ಲೆಯ ರೈತರು ಕಂಗಾಲು. ಮಂಡ್ಯದ ಕೋಣನಹಳ್ಳಿ ಸುತ್ತಮುತ್ತ ಭತ್ತದ ಬೆಳೆ ನಾಶ. ಅಕಾಲಿಕ ಮಳೆಗೆ ಕಟಾವಿಗೆ ಬಂದ ಭತ್ತದ ಬೆಳೆಗೆ ಹಾನಿ. ರಾಮನಗರದಲ್ಲಿ ಫಿಂಗಲ್ ಎಫೆಕ್ಟ್ಗೆ ಬಿರುಕು ಬಿಟ್ಟ ತಾತ್ಕಾಲಿಕ ಸೇತುವೆ. ಮಂಚನಬೆಲೆ ಜಲಾಶಯದ ಬಳಿಯ ಸೇತುವೆಗೆ ತ್ಯಾಪೆ ಹಚ್ಚಿದ ಅಧಿಕಾರಿಗಳು. ಸದ್ಯ ಸೇತುವೆಯಲ್ಲಿ ಬಿರುಕು, ಜೀವ ಕೈಯಲ್ಲಿ ಹಿಡಿದು ಜನರ ಓಡಾಟ. ಜಿಟಿ ಮಳೆಗೆ ಏಕಕಾಲಕ್ಕೆ ಉರುಳಿ ಬಿದ್ದ 2 ಮರಗಳು. 2 ಕಾರುಗಳು ಜಖಂ. ಮೈಸೂರಿನ ಸರಸ್ವತಿಪುರಂನಲ್ಲಿ ನಡೆದ ಘಟನೆ. ಮರಗಳು ಬೀಳುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ. ನನ್ನ ಸ್ಟ್ರೆಂತ್ ಕೊಟ್ಟಿರೋ ಕೆಲಸ ಮಾಡಿ ಮುಗಿಸೋದು. ನನ್ನ ವೀಕ್ನೆಸ್ ಯಾವತ್ತೂ ಹೈಕಮಾಂಡ್ಗೆ ಬ್ಲ್ಯಾಕ್ ಮೇಲ್ ಮಾಡಿಲ್ಲ. ಲಾಯರ್ ಆಗಿದ್ದೇನೆ, ಒಂದಿನ ಅದಕ್ಕೆ ಫಲ ಸಿಗುತ್ತೆ. ಅದಕ್ಕಾಗಿಯೇ ಕಾಯ್ತಾ ಇದ್ದೇನೆ. ಖಾಸಗಿ ವಾಹಿನಿ ಸಂದರ್ಶನದಲ್ಲಿ ಸಿಎಂ ಕುರ್ಚಿ ಕನಸು ಬಿಚ್ಚಿಟ್ಟ ಡಿಕೆ ಶಿವಕುಮಾರ್. ಡಿಸೆಂಬರ್ 5ರಂದು ಹಾಸನದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಸಿಎಂ ಸಿದ್ದರಾಮಯ್ಯ ಸಿದ್ಧತೆ. ದೆಹಲಿಯ ನಾಯಕರಿಗೂ ಆಹ್ವಾನ ನೀಡಿರುವ ಸಿಎಂ. ಗರ್ವಭಂಗದ ಮಾತುಗಳಿಗೆ ಸಮಾವೇಶದ ಮೂಲಕ ವಿರೋಧಿಗಳಿಗೆ ಉತ್ತರ. ಶಾಸಕ ಯತ್ನಾಳ್ ಉಚ್ಚಾಟನೆಗೆ ಬಿಜೆಪಿಯಲ್ಲಿ ಹೆಚ್ಚಿದ ಒತ್ತಡ. ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ನೇತೃತ್ವದಲ್ಲಿ ಸಭೆ. ಪಕ್ಷದ ವಿದ್ಯಮಾನಗಳ ಬಗ್ಗೆ ನಾಯಕರ ಜೊತೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ಚರ್ಚೆ. ಮನೆಯೊಂದು 3 ಬಾಗಿಲಂತಾದ ರಾಜ್ಯ ಬಿಜೆಪಿ. ರಮೇಶ್ ಜಾರಕಿಹೊಳಿ ಮನವೊಲಿಕೆಗೆ ವಿಜಯೇಂದ್ರ ಪ್ಲಾನ್. ಬೆಳಗಾವಿ ಅಧಿವೇಶನದಲ್ಲಿ ರಮೇಶ್ ಜಾರಕಿಹೊಳಿ ಭೇಟಿಯಾಗಿ ಮಾತುಕತೆ. ಸಕಲೇಶಪುರದ ಹೇರೂರು ಗ್ರಾಮದಲ್ಲಿ ನಟಿ ಶೋಭಿತಾ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆ. ಶೋಭಿತಾ ಮನೆಯಲ್ಲಿ ಮುಗಿಲು ಮುಟ್ಟಿದ ಸಂಬಂಧಿಕರ ಆಕ್ರಂದನ. ಹೇರೂರು ಗ್ರಾಮದಲ್ಲಿ ನೀರವ ಮೌನ. ತಾಯಿ ಆಸೆ ಈಡೇರಿಸಲು ಹೋಗಿ ಜೈಲು ಪಾಲಾದ ಖತರ್ನಾಕ್ ಮಗ. ಬೆಳಗಾವಿಯ ಎಚ್ಡಿಎಫ್ಸಿ ಬ್ಯಾಂಕ್ ಎಟಿಎಂ ದರೋಡೆ ಮಾಡಿ ತಾಯಿಗೆ ಚಿನ್ನಾಭರಣ ಮಾಡಿಸಿಕೊಟ್ಟ. ಸಿಸಿಟಿವಿ ದೃಶ್ಯ ಪರಿಶೀಲನೆಯಿಂದ
ಪೊಲೀಸರಿಗೆ ತಗಲಾಕೊಂಡ ಕಿಲಾಡಿ. ಮಹಾರಾಷ್ಟ್ರದಲ್ಲಿ ಮಹಾಯುತಿಗೆ ತಲೆನೋವಾದ ಸಿಎಂ ಆಯ್ಕೆ. ಕೇಂದ್ರ ವೀಕ್ಷಕರಾಗಿ ನಿರ್ಮಲಾ ಸೀತಾರಾಮನ್, ವಿಜಯ್ ರೂಪಾನಿ ನೇಮಕ. ನಾಳೆ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಯತ್ತ ಎಲ್ಲರ ಚಿತ್ತ. ಅಲ್ಲು ಅರ್ಜುನ್ ನಟನೆಯ ಪುಷ್ಪ 2 ರಿಲೀಸ್ಗೆ 2 ದಿನ ಬಾಕಿ. ನಾಳೆ ರಾತ್ರಿಯಿಂದಲೇ ಫ್ಯಾನ್ಸ್ ಪ್ರೀಮಿಯರ್ ಶೋ. ಟಿಕೆಟ್ ಬೆಲೆ ಬಗ್ಗೆ ಪ್ರೊಡ್ಯೂಸರ್ ಬಳಿ ಪ್ರಶ್ನೆ ಮಾಡಿದ ಅಭಿಮಾನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.